ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಪ್ರಾಣಾಧಾರ ಮೂಲತತ್ವ, ಕಾರ್ಬನ್ ಮತ್ತು ಸಸ್ಯದ ಜೀವನ ಚಕ್ರದಲ್ಲಿ ಅದರ ಕಾರ್ಯವೇನು, ಅದು ಹೇಗೆ ಕೆಲಸ ಮಾಡುತ್ತದೆ, ಸಸ್ಯದ ಜೀವನ ಚಕ್ರದಲ್ಲಿ ಅದು ಹೇಗೆ ತೊಡಗಿಸಿಕೊಂಡಿದೆ ಎಂದು ಇಂದು ನಾವು ತಿಳಿಯುತ್ತೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಜೀವನದ ಮೂಲ ಅಂಶವಾದ ಆಮ್ಲಜನಕದ ಬಗ್ಗೆ ಮಾತನಾಡಿದ್ದೇವೆ ಮತ್ತು 44% ಇದು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಕುರಿತು ಕಲಿತಿದ್ದೇವೆ. ಈಗ ಕಾರ್ಬನ್, ಸಸ್ಯದ ಜೀವನ ಚಕ್ರದಲ್ಲಿ ಇಂಗಾಲವು 40% ಪಾತ್ರವನ್ನು ವಹಿಸುತ್ತದೆ. ಇಷ್ಟು ಮಾತ್ರವಲ್ಲದೆ ಎಲ್ಲಾ ಮೂಲಭೂತ ಅಂಶಗಳಲ್ಲಿ ಕಾರ್ಬನ್ ಬಹಳ ಪ್ರಮುಖವಾಗಿದೆ, ಏಕೆಂದರೆ ಇದು ಎಲ್ಲಾ ಮೂಲಭೂತ ಅಂಶಗಳೊಂದಿಗೆ ಮಿಶ್ರಣವಾಗಿದೆ, ಎಲ್ಲಾ ಅಂಶಗಳೊಂದಿಗೆ ಸಂಪರ್ಕ ಹೊಂದಿದೆ. ಕಾರ್ಬನ್ ಪ್ರತಿಯೊಂದು ರೂಪದಲ್ಲಿ ತೊಡಗಿಸಿಕೊಂಡಿದೆ, ಪರೋಕ್ಷವಾಗಿ ತೊಡಗಿಸಿಕೊಂಡಿದೆ. ಪ್ರತಿಯೊಂದು ರೂಪದಲ್ಲಿ ಈ ಕಾರ್ಬನ್ ಸಸ್ಯದ ಜೀವನ ಚಕ್ರದಲ್ಲಿ ತೊಡಗಿಸಿಕೊಂಡಿದೆ, ಬಹಳಷ್ಟು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಇದು ಸಸ್ಯಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನವನ್ನು ನೀಡುತ್ತದೆ. ಇದಕ್ಕೂ ಮುನ್ನ ನನ್ನ ಪ್ರಕಾರ ಸುಮಾರು 20-25 ವರ್ಷಗಳ ಹಿಂದೆ ಹಸುವಿನ ಸಗಣಿ ಮತ್ತು ಇತರ ವಸ್ತುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿತ್ತು. ಪ್ರಾಣಿಗಳ ಸಗಣಿಯಲ್ಲಿ ಕಾರ್ಬನ್ ಉಳಿದಿದೆ, ಏಕೆಂದರೆ ಪ್ರಾಣಿಗೊಬ್ಬರ ಅರ್ಥಾತ್ ಪ್ರಾಣಿಗಳು ಹುಲ್ಲು ತಿಂದ ನಂತರ ಇದು ಸಸ್ಯಗಳಿಂದ ಮಾತ್ರ ಬರುತ್ತದೆ. ಹುಲ್ಲು ತಿಂದು ಜೀರ್ಣವಾದ ಮೇಲೆ ಸಗಣಿ ಬರುತ್ತದೆ. ಹಸುವಿನ ಸಗಣಿ ಉತ್ತಮ ಕೊಳೆತ ನಂತರ ಇದು ಇಂಗಾಲವನ್ನು ಹೊಂದಿರುತ್ತದೆ. ಕೊಳೆತ ನಂತರ ಇಂಗಾಲವನ್ನು ಅದರಲ್ಲಿ ತಯಾರಿಸಲಾಗುತ್ತದೆ. ಈ ಕಾರ್ಬನ್ ಬೈಸಿಕಲ್ ಇದ್ದಂತೆ ನಾವು ಈ ಚಕ್ರವನ್ನು ನಿಲ್ಲಿಸುತ್ತಿದ್ದೇವೆ. ಅದನ್ನು ಹೇಗೆ ನಿಲ್ಲಿಸಲಾಗುತ್ತಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಮೊದಲಿಗೆ ಇಂಗಾಲ ಎಂದರೇನು, ಅದನ್ನು ಹೇಗೆ ಬಳಸಲಾಗುತ್ತದೆ, ಸಸ್ಯದ ಜೀವನ ಚಕ್ರದಲ್ಲಿ 40% ಹೇಗೆ, ಇದನ್ನು ನಾವು ತಿಳಿಯುತ್ತೇವೆ. ಇಂಗಾಲದಲ್ಲಿ ಹಲವು ವಿಧಗಳಿವೆ. ಕಪ್ಪು ಕಲ್ಲಿದ್ದಲು, ಪ್ರಾಣಿಗೊಬ್ಬರವು ಇಂಗಾಲವನ್ನು ಹೊಂದಿರುತ್ತದೆ. ವಜ್ರವು ಇಂಗಾಲ. ಪೆನ್ಸಿಲ್ ಒಳಗೆ ಕಾರ್ಬನ್ ಇದೆ. ಪೆನ್ಸಿಲ್ನಲ್ಲಿ ಗ್ರಾಫೈಟ್ ಇದೆ, ಅದು ಕಾರ್ಬನ್ ಆಗಿದೆ. ಇಗ್ನೈಟ್ ಕೂಡ ಕಾರ್ಬನ್ ಆಗಿದೆ. ಆದರೆ ನಾವು ಎಲ್ಲಾ ರೀತಿಯ ಇಂಗಾಲವನ್ನು ಬಳಸಲಾಗುವುದಿಲ್ಲ. ವಜ್ರವು ಕಾರ್ಬನ್ ಆಗಿರುವುದರಿಂದ ಕೆಲವು ಸಾವಿರ ವರ್ಷಗಳ ನಂತರ ಅದನ್ನು ಬಳಸಲಾಗುವುದಿಲ್ಲ. ಅದರ ರೂಪ ಬದಲಾಗುವುದಿಲ್ಲ. ಸಸ್ಯಕ್ಕೆ ಅಗತ್ಯವಿರುವ ಇಂಗಾಲವು ಬೇಗನೆ ಕೊಳೆಯುವ ಗುಣವನ್ನು ಹೊಂದಿರಬೇಕು. ಈ ರೀತಿಯ ಕಾರ್ಬನ್ ಮಾತ್ರ ಸಸ್ಯದ ಜೀವನ ಚಕ್ರದಲ್ಲಿ ತೊಡಗಿಸಿಕೊಳ್ಳಬಹುದು. ಅರ್ಥಾತ್ ಪ್ರಾಣಿಗಳ ಸಗಣಿ, ಈಗಾಗಲೇ ಕೊಳೆತ ಹಸುವಿನ ಸಗಣಿಯನ್ನು ನೆಲಕ್ಕೆ ಹಾಕುವುದರಿಂದ ಅದು ಮತ್ತಷ್ಟು ಕೊಳೆತು ನೆಲದಲ್ಲಿ ಬೆರೆತು ಹೋಗುತ್ತದೆ. ಇದನ್ನು ಪಡೆದ ನಂತರ ಅದು ಇಂಗಾಲದ ರೂಪವನ್ನು ಪಡೆಯುತ್ತದೆ. ಸಂಪೂರ್ಣ ಹಸುವಿನ ಸಗಣಿ ಇಂಗಾಲವನ್ನು ರೂಪಿಸುವುದಿಲ್ಲ. ಇದು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಹೊಂದಿರುತ್ತದೆ. ಹಸುವಿನ ಸಗಣಿ ಇಂಗಾಲವಾಗಿ ಪರಿವರ್ತನೆಯಾಗಬೇಕಾದರೆ ಮೊದಲು ಹಸುವಿನ ಸಗಣಿ ಉತ್ತಮವಾಗಿರಬೇಕು. ಆದ್ದರಿಂದ ನಮ್ಮ ಪೂರ್ವಜರು ಹಸುವಿನ ಸಗಣಿಯನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ಅರ್ಥಾತ್ ಅಂದಿನಿಂದ ಇಂಗಾಲವನ್ನು ಪ್ರತ್ಯೇಕವಾಗಿ ಬಳಸಲಾಯಿತು. ನಮ್ಮ ಪೂರ್ವಜರಿಗೆ ತಿಳಿದಿದೆ, ನಾವು ಅದನ್ನು ದೂರ ಮಾಡಿದ್ದೇವೆ. ಕಾರ್ಬನ್ ಅನ್ನು ಸಸ್ಯಗಳ ಜೀವನ ಚಕ್ರದಲ್ಲಿ ಹಲವು ವಿಧಗಳಲ್ಲಿ ಬಳಸಲಾಗುತ್ತದೆ, ವಿವಿಧ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಇದು ನಾವು ಗುರಿಯಾಗಿಸಿಕೊಂಡಿರುವ ವಿಷಯವಾಗಿದೆ, ದೂರದಲ್ಲಿದೆ. ಈಗ ನಾವು ಇಂಗಾಲದ ಒಗ್ಗೊಳ್ಳುವಿಕೆ ಮತ್ತು ಅದರ ಕಾರ್ಯವನ್ನು ತಿಳಿಯುತ್ತೇವೆ. ಕಾರ್ಬನ್ ಇದು ಹಗುರವಾದ ವಸ್ತುವಾಗಿದೆ. ಇದು ಹಗುರವಾದ ವಸ್ತುವಾಗಿರುವುದರಿಂದ ನೆಲದಲ್ಲಿರುವ ಇಂಗಾಲದ ಪ್ರಮಾಣವು ಆಗ ಮಾತ್ರ ಅದರಿಂದಾಗಿ ನೆಲದಲ್ಲಿ ಸಾಂದ್ರತೆಯು ಕಡಿಮೆಯಾಗುತ್ತದೆ. ನೆಲದ ಸಾಂದ್ರತೆಯು ಕಡಿಮೆಯಾದಾಗ ನೆಲವು ಹಗುರವಾಗಿರುತ್ತದೆ. ಈ ಕಾರಣದಿಂದಾಗಿ ನೆಲವು ಹಗುರವಾದಾಗ ಮಣ್ಣಿನ ಕಣಗಳ ನಡುವಿನ ಅಂತರವು ಹೆಚ್ಚಾಗಿರುತ್ತದೆ. ಅರ್ಥಾತ್ ನೆಲದ ಕಣಗಳ ನಡುವಿನ ವ್ಯತ್ಯಾಸ ಹೆಚ್ಚು. ಈ ಕಾರಣದಿಂದಾಗಿ ಆಮ್ಲಜನಕವು ಒಳಭಾಗವನ್ನು ತಲುಪುತ್ತದೆ ಮತ್ತು ಮೂಲ ವ್ಯವಸ್ಥೆಯು ಆಮ್ಲಜನಕವನ್ನು ಪಡೆಯುತ್ತದೆ. ಅಂದರೆ ಕಾರ್ಬನ್ ಇದ್ದರೆ ನಾವು ಆಮ್ಲಜನಕವನ್ನು ಪಡೆಯುತ್ತೇವೆ. ಈ ರೀತಿಯಾಗಿ ಕಾರ್ಬನ್ ಪ್ರತಿಯೊಂದಕ್ಕೂ ಅಂಟಿಕೊಂಡಿರುತ್ತದೆ. ಈ ಕಾರ್ಬನ್ ಬಹಳ ಮುಖ್ಯ ಎಂಬುದನ್ನು
ದಯವಿಟ್ಟು ಗಮನಿಸಿ. ಇದು ಸಂಭವಿಸಿದಲ್ಲಿ ಇತರ ವಿಷಯಗಳು ಸಹ ಸಕ್ರಿಯವಾಗುತ್ತವೆ. ಅನೇಕ ವಿಧಗಳಲ್ಲಿ ಕಾರ್ಬನ್ ಫಾರ್ಮ್ ಅನ್ನು ರಕ್ಷಿಸುತ್ತದೆ. ಇದನ್ನೆಲ್ಲ ಸಾವಧಾನವಾಗಿ ಕೇಳಿ. ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವು ಸಾಕಾಗಿದ್ದರೆ ಮಣ್ಣು ಹರಳಿನ ಮತ್ತು ಹಗುರವಾಗುತ್ತದೆ ಎಂದು ಈಗ ನಾವು ಕಂಡುಕೊಂಡಿದ್ದೇವೆ. ಗಾಳಿ ಒಳಗೆ ಬರಬಹುದು. ಈ ಕಾರಣದಿಂದಾಗಿ ಮೂಲ ವ್ಯವಸ್ಥೆಯು ಆಮ್ಲಜನಕವನ್ನು ಪಡೆಯುತ್ತದೆ. ಅಷ್ಟೇ ಅಲ್ಲ, ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳಿಗೂ ಆಮ್ಲಜನಕ ಸಿಗುತ್ತದೆ. ಅಂದರೆ ಕಾರ್ಬನ್ ಇದ್ದರೆ ನಾವು ಆಮ್ಲಜನಕವನ್ನು ಪಡೆಯುತ್ತೇವೆ. ಬದಿ ಇಂಗಾಲದ ಮುಖ್ಯ ಗುಣಲಕ್ಷಣಗಳೆಂದರೆ ನೀರನ್ನು ಹೀರಿಕೊಳ್ಳುವ ಶಕ್ತಿ ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ದೀರ್ಘಕಾಲದವರೆಗೆ ನೀರನ್ನು ಉಳಿಸಿಕೊಳ್ಳುತ್ತದೆ. ಕಾರ್ಬನ್ ತುಂಬಾ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಬದಿ ಇಂಗಾಲದ ಪ್ರಮಾಣ ಹೆಚ್ಚಿರುವ ಭೂಮಿ, ಆ ಭೂಮಿಯಲ್ಲಿ ಬಿತ್ತಿದ ಬೆಳೆಗಳು ಬೇಗ ಒಣಗುವುದಿಲ್ಲ. ಇದಕ್ಕೆ ಕಾರಣ ಒಂದೇ ಒಂದು, ಮಣ್ಣಿನಲ್ಲಿ ಕಾರ್ಬನ್ ಇರುವುದರಿಂದ ಅದು ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುತ್ತದೆ. ಸಂಚಿಕೆಯಲ್ಲಿ ಸೃಷ್ಟಿಯ ಪ್ರಕ್ರಿಯೆಯನ್ನು ವಿವರಿಸಿದ್ದೇನೆ. ಸತತ 10 ದಿನಗಳ ಕಾಲ ಬಿರುಗಾಳಿ ಬೀಸಿದರೂ ಮುಂದಿನ 10 ದಿನದಲ್ಲಿ ಹೊಲಗಳು ಒಣಗಿವೆ. ಅರ್ಥಾತ್ ನಮ್ಮ ಭೂಮಿಯಲ್ಲಿ ಇಂಗಾಲದ ಪ್ರಮಾಣ ಸಂಪೂರ್ಣ ನಾಶವಾಗಿದೆ. ಆದ್ದರಿಂದ 10-15 ದಿನ ಮಳೆಯಾದರೂ ಮಳೆ ನಿಂತ ತಕ್ಷಣ 10 ದಿನಗಳಲ್ಲಿ ತೇವಾಂಶವು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ಇಡೀ ಬೆಳೆ ಒಣಗುತ್ತದೆ. ನಾವು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಯೂರಿಯಾ, DAP, ಪೊಟ್ಯಾಷಿಯಂ ಎಲ್ಲ ಸಮಸ್ಯೆಗಳಿಗೂ ಇದೊಂದೇ ಪರಿಹಾರ. ಅಂತಹ ಗೊಂದಲದಲ್ಲಿ ನಾವಿದ್ದೇವೆ. ಅದು ಹಾಗಲ್ಲ. ವಾಸ್ತವವಾಗಿ ನಮ್ಮ ಕೃಷಿಯಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಅಪಾರ ನಷ್ಟವನ್ನು ಅನುಭವಿಸುತ್ತಿದ್ದೇವೆ. ಕಾರ್ಬನ್ ಅನ್ನು ನಿರ್ಲಕ್ಷಿಸುವುದರಿಂದ ನಾವು ಅನೇಕ ರೀತಿಯ ನಷ್ಟವನ್ನು ಅನುಭವಿಸುತ್ತಿದ್ದೇವೆ. ಇದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು. ನಮ್ಮ ಮಣ್ಣಿನಲ್ಲಿ ಇಂಗಾಲವಿದ್ದರೆ 30 ದಿನಕ್ಕೊಮ್ಮೆ ಮಳೆ ಬಂದರೂ ಬೆಳೆ ಒಣಗುವುದಿಲ್ಲ. ಈ ಕಾರ್ಬನ್ ತುಂಬಾ ಶಕ್ತಿಯುತವಾಗಿದೆ. ಅದಕ್ಕಾಗಿಯೇ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದ ಇಂಗಾಲದ ಕಾರಣ ಇದು ಹೆಚ್ಚು ಮಣ್ಣು ಮತ್ತು ಮಳೆ ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ದೀರ್ಘಕಾಲದವರೆಗೆ ಇಡಬಹುದು. ನಂತರ ನಮಗೆ ಅವಕಾಶ, ನೀರಿನ ಅಗತ್ಯವಿಲ್ಲ. ಇದು ಒಂದು ಅನುಕೂಲ. ಅದರ ನಂತರ ಇಂಗಾಲದ ಎರಡನೆಯ ಮುಖ್ಯ ಲಕ್ಷಣವೆಂದರೆ ಇದು ಫಿಲ್ಟರ್ನಂತೆ ಕೆಲಸ ಮಾಡುತ್ತದೆ. ನಮ್ಮ ಮನೆಯಲ್ಲಿರುವ ವಾಟರ್ ಫಿಲ್ಟರ್ ಕೂಡ ಕಾರ್ಬನ್ ಅನ್ನು ಹೊಂದಿರುತ್ತದೆ. ಏಕೆಂದರೆ ನೀರನ್ನು ಸ್ವಚ್ಛಗೊಳಿಸಲು ಇಂಗಾಲದ ಪದರಗಳನ್ನು ಬಳಸಲಾಗುತ್ತದೆ. ಕಾರ್ಬನ್ ಫಿಲ್ಟರ್ಗಳಂತೆ ಈ ರೀತಿಯಾಗಿ ಇಂಗಾಲವು ಸಸ್ಯಗಳಿಗೆ ಹಾನಿ ಮಾಡುವ ಮಣ್ಣಿನಲ್ಲಿರುವ ಅನೇಕ ರೀತಿಯ ವಿಷಯಗಳನ್ನು ಸ್ವಚ್ಛಗೊಳಿಸುತ್ತದೆ. ಇದು ಈ ಬಾರಿ ಲೋಹಗಳನ್ನು ಶೋಧಿಸುತ್ತದೆ ಮತ್ತು ಸಸ್ಯಗಳ ಬೇರುಗಳಿಗೆ ಶುದ್ಧ ನೀರನ್ನು ನೀಡುತ್ತದೆ. ಸಾಕಷ್ಟು ಕಾರ್ಬನ್ ಇದ್ದರೆ ನೆಲದಲ್ಲಿ ಲಭ್ಯವಿರುವ ನೀರನ್ನು ಶುದ್ಧೀಕರಿಸುವ ಮೂಲಕ, ಅರ್ಥಾತ್ ಭಾರೀ ಲೋಹಗಳನ್ನು ಹೊಂದಿರಬಹುದು, ವಿಷಕಾರಿ ಪದಾರ್ಥಗಳನ್ನು ಹೊಂದಿರಬಹುದು, ಇದು ಎಲ್ಲವನ್ನೂ ಹೀರಿಕೊಳ್ಳುತ್ತದೆ ಮತ್ತು ಸಸ್ಯದ ಬೇರಿನ ವ್ಯವಸ್ಥೆಗೆ ಶುದ್ಧ ನೀರನ್ನು ಪೂರೈಸುತ್ತದೆ. ಈ ಕಾರಣದಿಂದಾಗಿ ಸಸ್ಯವು ಹಾನಿಯಾಗುವುದಿಲ್ಲ. ಈ ರೀತಿಯಾಗಿ ಕಾರ್ಬನ್ ಫಿಲ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದಷ್ಟೇ ಅಲ್ಲ, ಈ ಸಾವಯವ ಇಂಗಾಲ ನೆಲದಲ್ಲಿ ಬೆಳೆಯುವ ಸಸ್ಯಗಳನ್ನು ರಕ್ಷಿಸುವ ಅನೇಕ ಸೂಕ್ಷ್ಮಾಣುಜೀವಿಗಳಾದ ಬ್ಯಾಕ್ಟೀರಿಯಾ, ಪಾಚಿ ಇವೆಲ್ಲವೂ ಈ ಆಹಾರವನ್ನು ಹೊಂದಿವೆ. ಈ ಸಾವಯವ ಇಂಗಾಲವು ಸಾಕಷ್ಟು ಪ್ರಮಾಣದಲ್ಲಿರಬೇಕು. ಮಣ್ಣಿನಲ್ಲಿ ಸಾಕಷ್ಟು ಇದ್ದರೆ ಈ ಎಲ್ಲ ಸೂಕ್ಷ್ಮಜೀವಿಗಳು ತಮ್ಮ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಅಭಿವೃದ್ಧಿಯಾಗಲಿದೆ. ಅವರು ಅಭಿವೃದ್ಧಿಪಡಿಸಿದರೆ ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನು ತಡೆಯುತ್ತವೆ. ಆಗ ಸಸ್ಯಗಳು ಕೀಟಗಳಿಂದ ಪ್ರಭಾವಿತವಾಗುವುದಿಲ್ಲ. ಅರ್ಥಾತ್ ನಾವು ಕಾರ್ಬನ್ ನೆಲದಲ್ಲಿ ಸಾಕಷ್ಟು ರೂಪದಲ್ಲಿ ಇರಿಸುವುದರಿಂದ ಕೀಟಗಳು ಸಸ್ಯದ ಬಳಿ ಬರುವುದಿಲ್ಲ. ಕಾರ್ಬನ್ ಅನ್ನು ಈ ರೀತಿಯಲ್ಲಿಯೂ ಬಳಸಬಹುದು. ಈ ಇಂಗಾಲದ ಇನ್ನೊಂದು ಪ್ರಮುಖ ಉಪಯೋಗವೆಂದರೆ ದ್ಯುತಿಸಂಶ್ಲೇಷಣೆಯ ಸಮಯದಲ್ಲಿ ಈ ಕಾರ್ಬನ್ ದ್ಯುತಿಸಂಶ್ಲೇಷಣೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಬೋಹೈಡ್ರೇಟ್ ಪದಾರ್ಥಗಳನ್ನು ತಯಾರಿಸಲು ಬಳಸಲಾಗುತ್ತದೆ.
ಉತ್ಪಾದಿಸಿದ ಕಾರ್ಬೋಹೈಡ್ರೇಟ್ಗಳನ್ನು ಕಾಂಡ, ಶಾಖೆಗಳು, ಹಣ್ಣುಗಳು ಮತ್ತು ಬೇರಿನ ವ್ಯವಸ್ಥೆಯಂತಹ ಸಸ್ಯದ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಈ ಇಂಗಾಲವನ್ನು ಸಸ್ಯಕ್ಕೆ ಸಾಕಷ್ಟು ರೂಪದಲ್ಲಿ ಪೂರೈಸಿದರೆ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಚೆನ್ನಾಗಿ ತಯಾರಿಸಲಾಗುತ್ತದೆ ಮತ್ತು ಎಲೆಗಳಲ್ಲಿ ಹೇರಳವಾಗಿ ಉತ್ಪತ್ತಿಯಾಗುತ್ತದೆ. ನಂತರ ಎಲ್ಲಾ ಭಾಗಗಳಿಗೆ ಈ ಕಾರ್ಬೋಹೈಡ್ರೇಟ್ಗಳ ಉತ್ತಮ ಪೂರೈಕೆಯನ್ನು ಹೊಂದಿರುತ್ತವೆ. ಹೂ ಬಿಡುವ ಹಂತವು ಉತ್ತಮವಾಗಿದೆ, ಮಾಗಿದ ಹಂತವು ಉತ್ತಮವಾಗಿದೆ, ಹಣ್ಣಿನ ಗಾತ್ರವು ದೊಡ್ಡದಾಗಿದೆ ಮತ್ತು ಎಲ್ಲಾ ರೀತಿಯಲ್ಲೂ ನಾವು ಉತ್ತಮ ಇಳುವರಿಯನ್ನು ಪಡೆಯುತ್ತೇವೆ. ಮುಖ್ಯವಾಗಿ ಮೂಲ ವ್ಯವಸ್ಥೆಯು ಉತ್ತಮವಾಗಿ ಅಭಿವೃದ್ಧಿಗೊಂಡಿದೆ. ಕಾರ್ಬನ್ ಮೂಲ ವ್ಯವಸ್ಥೆಯ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ, ಏಕೆಂದರೆ ಮಣ್ಣು ಹಗುರವಾಗಿರುವುದರಿಂದ ಬೇರಿನ ವ್ಯವಸ್ಥೆ ಹಾಗೂ ಮಣ್ಣಿನೊಳಗೆ ಹೋಗುವ ಅವಕಾಶ ಚೆನ್ನಾಗಿಯೇ ಉಳಿದಿದೆ. ಆಮ್ಲಜನಕವನ್ನು ಪಡೆಯುವ ಅವಕಾಶವು ಒಳ್ಳೆಯದು. ಅದರ ಸುತ್ತಲೂ ಅಂದರೆ ಮೂಲ ವ್ಯವಸ್ಥೆಯ ಸುತ್ತಲೂ ಸಸ್ಯಕ್ಕೆ ಪ್ರಯೋಜನಕಾರಿಯಾದ ಅನೇಕ ರೀತಿಯ ಸೂಕ್ಷ್ಮಜೀವಿಗಳು ಬೆಳೆಯುತ್ತವೆ. ಈ ರೀತಿಯ ಕಾರ್ಬನ್ ಅನ್ನು ದ್ಯುತಿಸಂಶ್ಲೇಷಣೆಯಲ್ಲಿಯೂ ಬಳಸಲಾಗುತ್ತದೆ. ಇಂಗಾಲದ ಮತ್ತೊಂದು ಪ್ರಮುಖ ಬಳಕೆ ಕಾರ್ಬನ್. ನಾವು ಬಳಸುವ ಅನೇಕ ರೀತಿಯ ರಾಸಾಯನಿಕ ಗೊಬ್ಬರಗಳಿಂದ ಲೋಹಗಳನ್ನು ಪತ್ತೆ ಹಚ್ಚುವುದನ್ನು ತಡೆಯುತ್ತದೆ. ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಾಗ ನಾವು ಮಣ್ಣಿನಲ್ಲಿ ಜಾಡಿನ ಲೋಹಗಳು ಮತ್ತು ಇಂಗಾಲವನ್ನು ಸೇರಿಸುತ್ತೇವೆ. ಭೂಮಿಯಲ್ಲಿ ಸಾಕಷ್ಟು ಇಂಗಾಲವಿದ್ದರೆ ತಕ್ಷಣವೇ ಈ ರಾಸಾಯನಿಕ ಗೊಬ್ಬರಗಳ ಸುತ್ತಲೂ ಅಥವಾ ಸಾರಜನಕ, ಪೊಟ್ಯಾಷಿಯಂ, ರಂಜಕ, ಸತು, ಕಬ್ಬಿಣದಂತಹ ಈ ಅಂಶಗಳ ಸುತ್ತಲೂ ಈ ಎಲ್ಲಾ ಅಂಶಗಳು ಸುತ್ತಲೂ ಈ ಇಂಗಾಲವು ರಕ್ಷಾ ಕವಚದಂತೆ ಸಿದ್ಧವಾಗುತ್ತದೆ. ಇಂಗಾಲವನ್ನು ಶೆಲ್ನಂತೆ ಸಿದ್ಧಪಡಿಸಿದಾಗ ಒಂದು ಇನ್ನೊಂದರ ನಡುವೆ ಹೋಗುತ್ತದೆ. ಅವರು ಹೊಂದಿರುವ ಕ್ರಿಯೆಯು ನಿಲ್ಲುತ್ತದೆ. ಇದಷ್ಟೇ ಅಲ್ಲ, ನಾವು ನೀಡುವ ರಾಸಾಯನಿಕ ಗೊಬ್ಬರಗಳು ತ್ವರಿತವಾಗಿ ಕ್ಷಾರ ಅಥವಾ ಲವಣಗಳಾಗಿ ಬದಲಾಗುವುದಿಲ್ಲ. ಹೀಗಾಗಿ ಅದನ್ನು ರಕ್ಷಿಸುತ್ತದೆ. ಅಂದರೆ ಈ ರಸಗೊಬ್ಬರಗಳು ದೀರ್ಘಕಾಲದವರೆಗೆ ಸಸ್ಯಕ್ಕೆ ಲಭ್ಯವಿವೆ. ಆದ್ದರಿಂದ ಈ ರಾಸಾಯನಿಕ ಗೊಬ್ಬರಗಳನ್ನು ಬೇವಿನ ಎಣ್ಣೆಯಿಂದ ಬದಲಾಯಿಸಲು ನಾವು ಹೇಳುತ್ತೇವೆ. ಬೇವಿನ ಎಣ್ಣೆಯಿಂದ ನಾವು ಈ ಕಾರ್ಬನ್ ಆಧಾರಿತ ವಸ್ತುಗಳನ್ನು ಬಳಸಬಹುದು. ಫ್ಲಾಸ್ಟರಿಂಗ್ ಮೂಲಕ, ಉದಾಹರಣೆಗೆ ಪ್ರತಿಭಾ ಬಯೋಟೆಕ್ಸ್ ಕಾರ್ಬನ್ ಬ್ರ್ಯಾಂಡ್ನ ಪುಡಿ ಇದೆ. 250 ಗ್ರಾಂ ಕಾರ್ಬನ್ ಬ್ರ್ಯಾಂಡ್ ಪುಡಿಯನ್ನು ಹೊಂದಿರುವ 50 ಕೆಜಿ ಚೀಲವನ್ನು ಲೇಪಿಸಬೇಕು ಮತ್ತು ನೆಲಕ್ಕೆ ಹಾಕಬೇಕು. ಸೂಕ್ಷ್ಮ ಲೋಹಗಳನ್ನು ಬಳಸುವಾಗ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಾಗ ಪ್ರತಿ 50 ಕೆಜಿಯ ಗೋಣಿಚೀಲದಲ್ಲಿ 250 ಗ್ರಾಂ ಪ್ರತಿಭಾ ಬಯೋಟೆಕ್ನ ಕಾರ್ಬನ್ ಬ್ರ್ಯಾಂಡ್ ಪುಡಿಯನ್ನು ಬೆರೆಸಿ ನೆಲಕ್ಕೆ ಹಾಕಬೇಕು. ಇದು ಗುರಾಣಿಯಂತೆ ಸುತ್ತಲೂ ಉಳಿಯುತ್ತದೆ ಮತ್ತು ನಿಧಾನಗತಿಯಲ್ಲಿ ಅದರ ಅವಶ್ಯಕತೆಗೆ ಅನುಗುಣವಾಗಿ ಕಾರ್ಬನ್ ಅನ್ನು ಸಸ್ಯಕ್ಕೆ ತಲುಪಿಸುತ್ತದೆ. ಆದ್ದರಿಂದ ಈ ರೀತಿಯಲ್ಲಿ ದೊಡ್ಡ ಉಪಯೋಗವಿದೆ, ಅಂದರೆ ಅದು ವ್ಯರ್ಥವಾಗುವುದಿಲ್ಲ. ಈ ಗೊಬ್ಬರವು ಈ ಕಾರ್ಬನ್ ಅನ್ನು ಮಣ್ಣಿನಲ್ಲಿ ವ್ಯರ್ಥ ಮಾಡದೆ ಬಳಸುತ್ತದೆ. ನಮ್ಮ ಮಣ್ಣಿನಲ್ಲಿ ಕಾರ್ಬನ್ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾಗ ಆಗ ಮಣ್ಣು ಹರಳಿನಂತಿರುತ್ತದೆ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಈ ಮಣ್ಣು ಹರಳಾಗಿದೆ. ಈ ಸಂಖ್ಯೆಯಲ್ಲಿನ ಹೆಚ್ಚಳದೊಂದಿಗೆ ನೆಲದಲ್ಲಿ ಹೆಚ್ಚಿನ ಚಲನೆ ಕಂಡುಬರುತ್ತದೆ. ಮಣ್ಣು ಹರಳಾಗಿದೆ. ಮಣ್ಣು ಹರಳಾಗಿದ್ದಾಗ ಮಾತ್ರ ಆಮ್ಲಜನಕ ಆಳವನ್ನು ತಲುಪುತ್ತದೆ. ಆದ್ದರಿಂದ ಈ ಕಾರ್ಬನ್ ನಮ್ಮ ಕೃಷಿಯಲ್ಲಿ ಅನೇಕ ಉಪಯೋಗಗಳನ್ನು ಹೊಂದಿದೆ. ಈ ಕಾರ್ಬನ್ ಸಸ್ಯಗಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಸಕಾರಾತ್ಮಕ ಪರಿಣಾಮವನ್ನು ತೋರಿಸುತ್ತದೆ. ಈ ಕಾರ್ಬನ್ ಎಲ್ಲ ರೂಪದಲ್ಲಿ ಲಭ್ಯವಿದೆ. ನೆಲದಲ್ಲಿ ಇಂಗಾಲ ಎಷ್ಟು ಇರಬೇಕು? 2/4ರಷ್ಟಿರಬೇಕು. ಕನಿಷ್ಠ 2% ಆಗಿರುತ್ತದೆ. ಆಗ ಮಾತ್ರ ನೆಲದಲ್ಲಿ ನಡೆಯುವ ಪ್ರತಿಯೊಂದು ರೀತಿಯ ಜೀವನ ಪ್ರಕ್ರಿಯೆಗಳು ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತದೆ. ಸಸ್ಯವು ಚೆನ್ನಾಗಿ ಬೆಳೆಯುತ್ತದೆ. ಮೂಲ ವ್ಯವಸ್ಥೆಯು ಬಲವಾಗಿರುತ್ತದೆ. ನಾವು ಬಳಸುವ ಎಲ್ಲ ರಾಸಾಯನಿಕ ಗೊಬ್ಬರಗಳು ದೀರ್ಘಕಾಲದವರೆಗೆ ಲಭ್ಯವಿರುತ್ತದೆ. ಲವಣಗಳಾಗಿ ಬದಲಾಗುವುದಿಲ್ಲ. ಹೆಚ್ಚಿನ ನೀರನ್ನು ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಹಲವು ವಿಧಗಳಲ್ಲಿ ಸೂಕ್ತವಾಗಲು ಈ ಕಾರ್ಬನ್ ನಮ್ಮ ಮಣ್ಣಿನಲ್ಲಿ ಕನಿಷ್ಠ 2% ಇರಬೇಕು. 4ರಷ್ಟು ಇದ್ದರೆ ಅದೊಂದು ಅದ್ಭುತ ಭೂಮಿಯಾಗುತ್ತದೆ.
ಆ ಭೂಮಿಯಲ್ಲಿ ಬಿತ್ತಿದ ಯಾವುದೇ ಬೆಳೆ ಅದ್ಭುತ ಇಳುವರಿ ನೀಡುತ್ತದೆ. ಅಂದಾಜು ಉತ್ತಮ ಇಳುವರಿ ನೀಡುತ್ತದೆ. ಆದ್ದರಿಂದ ಇಂದಿನಿಂದ ಪ್ರತಿಯೊಬ್ಬ ರೈತ ಬಂಧು ಮಣ್ಣು ಪರೀಕ್ಷೆ ಎಂದರೆ ಮೃತದೇಹದ ಪರೀಕ್ಷೆ ಮಾಡುವಾಗ ಸ್ಪಷ್ಟವಾಗಿ ಕೇಳಿ ಪರೀಕ್ಷೆ ಮಾಡಿಸಿಕೊಳ್ಳಿ. ನನ್ನ ಮಣ್ಣಿನಲ್ಲಿ ಇಂಗಾಲದ ಅಂಶ ಏನು? ಸತು, ಸಾರಜನಕ, ರಂಜಕ ಇವುಗಳನ್ನು ಮೊದಲು ಪರೀಕ್ಷಿಸುವ ಅಗತ್ಯವಿಲ್ಲ. ಇಂಗಾಲದ ಪ್ರಮಾಣವನ್ನು ಪರಿಶೀಲಿಸಬೇಕು. ಒಳ್ಳೆಯ ಭೂಮಿ, ಒಳ್ಳೆಯ ಮತ್ತು ಫಲವತ್ತಾದ ಭೂಮಿ ಎಂದರೆ ಇದು. ಕನಿಷ್ಠ ಇಂಗಾಲದ ಅಂಶವು 2% ಇದ್ದರೆ ಅದನ್ನು ಫಲವತ್ತಾದ ಭೂಮಿ ಎಂದು ಕರೆಯಬೇಕು. ಗೊಬ್ಬರದ ಚೀಲಗಳ ಮೇಲೆ ಚೀಲಗಳನ್ನು ಹಾಕುವುದರಿಂದ ಭೂಮಿ ಫಲವತ್ತಾಗುವುದಿಲ್ಲ. ನಿಮ್ಮ ಕೃಷಿ ಭೂಮಿಯಲ್ಲಿ ಇಂಗಾಲದ ಪ್ರಮಾಣವು 2% ಇದ್ದಾಗ ಮಾತ್ರ ಅದನ್ನು ಫಲವತ್ತಾದ ಭೂಮಿ ಎಂದು ಕರೆಯಲಾಗುತ್ತದೆ. ಆ ಭೂಮಿಯಲ್ಲಿ ಕೃಷಿ ಮಾಡಿದರೆ ಅದ್ಭುತ ಇಳುವರಿ ಬರುತ್ತದೆ. ಯಾವುದೇ ರೀತಿಯ ಕೀಟಗಳು ಬರಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಪ್ರಾಥಮಿಕವಾಗಿ ರೈತರು ಲಭ್ಯವಿರುವ ಇಂಗಾಲವನ್ನು ಸಂರಕ್ಷಿಸಬೇಕು. ನೆನಪಿಡಿ, ಈ ಸಾವಯವ ಇಂಗಾಲವು 2% ಆಗಿರಬೇಕು. ನಾವು ಅದನ್ನು 2-4% ಹೆಚ್ಚಿಸಿದರೆ ನಾವು ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತೇವೆ. ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. ಗುಣಮಟ್ಟ ಹಾಗೂ ಹೆಚ್ಚಿನ ಇಳುವರಿ ಸಿಗಲಿದೆ. ಇದು ಸಸ್ಯಗಳ ಜೀವನ ಚಕ್ರದಲ್ಲಿ ಇಂಗಾಲದ ಪಾತ್ರವಾಗಿದೆ. ಇಂಗಾಲದ ಪಾತ್ರವು 40% ಆಗಿದೆ. ಇದನ್ನು ಹೊರತುಪಡಿಸಿ 40% ಇದು ಇತರ ಪೋಷಕಾಂಶಗಳ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಮ ಭೂಮಿಯಲ್ಲಿ, ಕೃಷಿ ಭೂಮಿಯಲ್ಲಿ ಎಲ್ಲಾ ರೀತಿಯ ಸೂಕ್ಷ್ಮ ಜೀವಿಗಳು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅದುವೇ ಆಹಾರ ಪದ್ಧತಿ. ಆದ್ದರಿಂದಲೇ ಈ ಇಂಗಾಲದ ಪ್ರಮಾಣವನ್ನು ಹೇಗೆ ಹೆಚ್ಚಿಸಬೇಕು ಎಂಬುದರ ಬಗ್ಗೆ ಪ್ರತಿಯೊಬ್ಬ ರೈತರು ಗಮನಹರಿಸಬೇಕು. ಹೆಚ್ಚು ಹಸುವಿನ ಸಗಣಿ ಬಳಸಿ. ನಿಮ್ಮಲ್ಲಿ ಪ್ರಾಣಿಗಳಿಲ್ಲದಿದ್ದರೆ ಪ್ರತಿಭಾ ಬಯೋಟೆಕ್ನ 50% ಕಾರ್ಬನ್ ಹೊಂದಿರುವ ಬ್ರ್ಯಾಂಡ್ ಚೀಲಗಳಲ್ಲಿ ಲಭ್ಯವಿದೆ. ಇದನ್ನು 20 ಕೆಜಿ ಚೀಲಗಳಲ್ಲಿ ಗ್ರಾಹಕರಿಗೆ ಸರಬರಾಜು ಮಾಡಲಾಗುತ್ತದೆ. 10 ಟನ್ ಹಸುವಿನ ಸಗಣಿಯಲ್ಲಿ ಕಂಡುಬರುವ ಇಂಗಾಲದ ಪ್ರಮಾಣ 10 ಟನ್ ಹಸುವಿನ ಸಗಣಿಯಲ್ಲಿ ಕಂಡುಬರುವ ಇಂಗಾಲದ ಪ್ರಮಾಣವು 20 ಕೆಜಿ ಹಸುವಿನ ಸಗಣಿಯಲ್ಲಿ ಕಂಡುಬರುವ ಪ್ರಮಾಣಕ್ಕೆ ಸಮನಾಗಿರುತ್ತದೆ. 1 ಎಕರೆಯಲ್ಲಿ ಕನಿಷ್ಠ 2 ಮೂಟೆ ಪುಡಮಿ ಎಂದರೆ 3-4 ತಿಂಗಳ ಬೆಳೆ ಇದ್ದರೆ ತಲಾ 20 ಕೆಜಿಯ 2 ಚೀಲಗಳನ್ನು ಬಳಸಿ. 5-6 ತಿಂಗಳ ಬೆಳೆ ಇದ್ದರೆ 4-5 ಚೀಲಗಳನ್ನು ಬಳಸಿ. ಎಷ್ಟೇ ಬಳಸಿದರೂ ಒಳ್ಳೆಯದು. ನೀವು ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಈ ಕಾರ್ಬನ್ ವರ್ಧಿಸುವ ಧಾನ್ಯಗಳನ್ನು ನೆಲದಲ್ಲಿ ಹಾಕುವುದರಿಂದ ಇಂಗಾಲದ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತದೆ ಮತ್ತು ಹೆಚ್ಚು ಇಳುವರಿ ಪಡೆಯುತ್ತವೆ. ಇಷ್ಟು ಮಾತ್ರವಲ್ಲದೆ ನಾವು ಬಳಸುವ ರಾಸಾಯನಿಕ ಗೊಬ್ಬರಗಳು ಗಿಡಕ್ಕೆ ಉತ್ತಮ ಕೊಡುಗೆ ನೀಡುತ್ತವೆ. ಹನಿ ನೀರಾವರಿ ಮಾಡುವವರಿಗೆ ಹೇಳಿದಂತೆ ಪ್ರತಿಭಾ ಬಯೋಟೆಕ್ನ ಕಾರ್ಬನ್ ಬ್ರ್ಯಾಂಡ್ ಪೌಡರ್ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅವರು ಪ್ರತಿ ಬಾರಿ ಹನಿಯಲ್ಲಿ 2 ಕಿಲೋ ರಾಸಾಯನಿಕ ಗೊಬ್ಬರಗಳನ್ನು 2 ಕಿಲೋ ಕಾರ್ಬನ್ ಬ್ರ್ಯಾಂಡ್ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ನೀರಾವರಿ ಮಾಡಿ. ಇದು ಸಸ್ಯದ ಸುತ್ತ ಇಂಗಾಲವನ್ನು ಹೆಚ್ಚಿಸುತ್ತದೆ. ಪ್ರತಿಭಾ ಬಯೋಟೆಕ್ನ ಉತ್ಪನ್ನಗಳಾದ ಈ 2 ಉತ್ಪನ್ನಗಳನ್ನು ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸಲು ಸಾಕಷ್ಟು ಸಹಾಯ ಮಾಡುತ್ತವೆ. ಆದ್ದರಿಂದಲೇ ಪ್ರತಿಯೊಬ್ಬ ರೈತರು ಇನ್ಮುಂದೆ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸಬೇಕು. ಆರಂಭದಲ್ಲಿ ನಾವು ಇಂಗಾಲದ ಪ್ರಮಾಣವನ್ನು ಪರಿಶೀಲಿಸಬೇಕು. ಅದು 2%ಗಿಂತ ಕಡಿಮೆ ಇರಬೇಕು. ಆದಾಗ್ಯೂ ನಮ್ಮ ಮಣ್ಣು 0.1ರಿಂದ 0.2% ಅನ್ನು ಹೊಂದಿರುತ್ತದೆ. ಕೆಲವು ದಿನಗಳ ನಂತರ ನಮ್ಮ ಮಣ್ಣಿನಲ್ಲಿ ಯಾವುದೇ ಸೂಕ್ಷ್ಮಾಣುಜೀವಿಗಳು ಉಳಿಯುವುದಿಲ್ಲ. ಅದು ಇಲ್ಲದಿದ್ದರೆ ಸಸ್ಯವು ಬದುಕುವುದು ಕಷ್ಟ. ಆದ್ದರಿಂದಲೇ ಪ್ರತಿಯೊಬ್ಬ ರೈತನು ಮೊದಲು ಇಂಗಾಲದ ಅಂಶವನ್ನು ಹೆಚ್ಚಿಸುವುದು ಹೇಗೆ, ಈ ಕೆಲಸ ಮಾಡುವುದರಿಂದ ಕೃಷಿಯನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ. ನೆನಪಿಡಿ, ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವು 2-4% ವರೆಗೆ ಇರಬೇಕು. ಹೀಗೆ ಮಾಡುವುದರಿಂದ ನಮಗೆ ಒಳ್ಳೆಯ ಲಾಭ ಸಿಗುತ್ತದೆ. ಧನ್ಯವಾದ. ರೈತ ಬಂಧುಗಳಿಗೆ ಒಂದು ವಿನಂತಿ. ಇದು ಅನ್ನಪೂರ್ಣ ಅಗ್ರಿಸ್ಪೇಸ್ನಲ್ಲಿ ನಾವು ನಿಮಗೆ ಕಂಪನಿಯ ಉತ್ಪನ್ನಗಳನ್ನು ಸಹ ಒದಗಿಸುತ್ತೇವೆ. ಕೃಷಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಸುದ್ದಿಗಳು,
ಸಂಪೂರ್ಣ ಸುದ್ದಿಯನ್ನು ನಿಮ್ಮ ಮುಂದಿಡುವ ಮತ್ತು ನಿಮ್ಮನ್ನು ಕೃಷಿ ವಿಜ್ಞಾನಿಯನ್ನಾಗಿ ಮಾಡುವ ಉದ್ದೇಶದಿಂದ ನಾವು ಈ ಅನ್ನಪೂರ್ಣವನ್ನು ಪ್ರಾರಂಭಿಸಿದ್ದೇವೆ. ಆದ್ದರಿಂದ ಅನ್ನಪೂರ್ಣ ಅಗ್ರಿಸ್ಪೇಸ್ ನೋಡಿದ ಪ್ರತಿಯೊಬ್ಬ ರೈತರು ಅದನ್ನು ಇತರ ರೈತರೊಂದಿಗೆ ಹಂಚಿಕೊಳ್ಳಬೇಕು. ನೀವು ಪಡೆದ ಜ್ಞಾನವನ್ನು ಹಂಚಿಕೊಳ್ಳಿ. ಅಧಿಸೂಚನೆಗಳಿಗಾಗಿ ಚಂದಾದಾರರಾದ ನಂತರ ಬೆಲ್ ಐಕಾನ್ ಅನ್ನು ಒತ್ತಿರಿ. ನಿಮಗೆ ಯಾವುದೇ ಸಂದೇಹವಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಳುಹಿಸಿ. ನಾವು ನಿಮ್ಮ ಅನುಮಾನವನ್ನು ನಿವಾರಿಸುತ್ತೇವೆ. ಧನ್ಯವಾದ.